ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಮ್ಮ ಚಾನಲ್ ಎಲ್ಲರೂ ಸ್ವಾಗತ ಸುಸ್ವಾಗತ. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗವಾಗಿದೆ. BSF, CISF, CRPF, SSB, ITBP, SSB ದಲ್ಲಿ ಕಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಸುಮಾರು 25,000ಕ್ಕಿಂತ ಹೆಚ್ಚಿಗೆ ಕಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಫ್ರೆಂಡ್ಸ್, 25,000ಕ್ಕಿಂತ ಹೆಚ್ಚಿಗೆ ಕಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಕೇವಲ SLC ಪಾಸ್ ಅವರು ಅದಕ್ಕೆ ಅರ್ಜಿ ಸಲ್ಲಿಸಬಹುದು. SLC PUC ಡಿಗ್ರಿ ಕೂಡ ಇದೆ. ಈ ವಿಡಿಯೋದಲ್ಲಿ ಏಜ್ ಲಿಮಿಟು, ಸ್ಯಾಲರಿ, ಎಕ್ಸಾಮು, ಹೌ ಟು ಅಪ್ಲೈ, ಯಾವ ರೀತಿ ಸಲ್ಲಿಸಬೇಕು, ಇಂಪಾರ್ಟೆಂಟ್ ಡೇಟ್ ಯಾವಾಗಿದೆ, ಈ ವಿಡಿಯೋದಲ್ಲಿ ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ನೋಡೋಣ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಮಾಹಿತಿ ನೋಡಬೇಕಾದ್ರೆ ಮಾಹಿತಿ ಕೊಟ್ಟಿದ್ದಾರೆ. ಇದು ಇಲಾಖೆ ಹೆಸರು ಸಿಬ್ಬಂದಿ ಆಯ್ಕೆ ಆಯೋಗ SSC ಕಡೆಯಿಂದ ಅಂತ ನೇಮಕಾತಿಯಾಗಿದೆ. ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗ ಆಗಿದೆ. ಇದು ಒಟ್ಟು ಇಲ್ಲಿ ಕಾರ್ಯರತ ಹುದ್ದೆಗಳು 25,487 ಖಾಲಿ ಹುದ್ದೆಗಳಿವೆ. ಹುದ್ದೆಗಳ ಹೆಸರು ಕಾನ್ಸ್ಟೇಬಲ್ GD, ಜನರಲ್ ಡ್ಯೂಟಿ ಇರತಕ್ಕಂಥ ಕಾನ್ಸ್ಟೇಬಲ್ ಹುದ್ದೆಗಳಾಗಿವೆ. ಈ ಹುದ್ದೆಗಳಿಗೆ ಸ್ಯಾಲರಿ 21,700ರಿಂದ 69,100 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರ್ತವೆ. ಆಮೇಲೆ ಇಲ್ಲಿ ಇಲಾಖೆವಾರು ಕೊಟ್ಟಿದ್ದಾರೆ, ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಎಷ್ಟು ಹುದ್ದೆ ಖಾಲಿ ಕೊಟ್ಟಿದ್ದಾರೆ. BSF ದಲ್ಲಿ ಗಡಿ ಭದ್ರತಾ ಪಡೆಯಲ್ಲಿ 616 ಹುದ್ದೆ ಖಾಲಿವೆ. ಕೈಗಾರಿಕಾ ಭದ್ರತಾ ಪಡೆಯಲ್ಲಿ CISF ದಲ್ಲಿ 14,595 ಹುದ್ದೆ ಖಾಲಿವೆ. CRPF ನಲ್ಲಿ ಕೇಂದ್ರ ಮೀಸಲು ಪಡೆಯಲ್ಲಿ 5,490 ಹುದ್ದೆ ಖಾಲಿವೆ. ಸಶಸ್ತ್ರ ಸೀಮಾ ಬಲ SSB ಯಲ್ಲಿ 1,764 ಹುದ್ದೆ ಖಾಲಿವೆ. ITBP ದಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅಲ್ಲಿ 1,293 ಹುದ್ದೆ ಖಾಲಿವೆ. ಆಮೇಲೆ ಇಲ್ಲಿ ಜೊತೆಯಿಂದ ಕೊಟ್ಟಿದ್ದಾರೆ 1,706 ಪೋಸ್ಟ್ ಖಾಲಿವೆ. SSF ದಲ್ಲಿ 23 ಇವೆ. ಈ ಜೊತೆ ER ಆಗಿದೆ, ಅಲ್ಲಿ 17, SSF ದಲ್ಲಿ 23 ಹುದ್ದೆ ಖಾಲಿ. ಟೋಟಲ್ ಆಗಿ 25,487 ಖಾಲಿರ್ತಕ್ಕಂಥ ಹುದ್ದೆಗಳಾಗಿವೆ ಟೋಟಲ್ ಇಲ್ಲಿ. ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಶೈಕ್ಷಣಿಕ ಅರ್ಹತೆ ಬಂತು 10ನೇ ತರಗತಿ ಡಿಪ್ಲೊಮಾ ಪದವಿಯನ್ನು ಪಾಸಾದರೂ ಅರ್ಜಿ ಸಲ್ಲಿಸಬಹುದಾಗಿದೆ. ವಯೋಮಿತಿ ಬಂತು 1/8/2025 ಕನಿಷ್ಠ 20 ವರ್ಷಗಳು, ಗರಿಷ್ಠ 25 ವರ್ಷಗಳಿದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ವಯೋಮಿತಿ ಕೊಟ್ಟಿದ್ದಾರೆ. OBC ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರಿಗೆ 3 ವರ್ಷ ಸಲ್ಲಿಕೆ ಇರುತ್ತದೆ. SC ST 5 ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ. ಆಮೇಲೆ ಇಲ್ಲಿ ಗಲಭೆಯಲ್ಲಿರ್ತಕ್ಕಂಥ EWS ಅವರಿಗೆ 5 ವರ್ಷ, ಆಮೇಲೆ ಇವರಿಗೆ OBC 8 ವರ್ಷ, SC ST 10 ವರ್ಷ ಅವರಿಗೆ ಬೇರೆ ಬೇರೆ ರೀತಿ ಕೊಟ್ಟಿದ್ದಾರೆ. ಇನ್ನು ಶುಲ್ಕ ಬಂತು ಸಾಮಾನ್ಯ OBC ಅವರಿಗೆ 100 ರೂಪಾಯಿ ಶುಲ್ಕ ಇರುತ್ತದೆ. SC ST ಮತ್ತು ಮಾಜಿ ಸೈನಿಕರಿಗೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಪಾವತಿ ಮಾಡುವುದನ್ನು ಹಣ ಮೂಲಕ ಇರುತ್ತದೆ. ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತದೆ, ಮೊದಲನೇದಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತವೆ ಎಕ್ಸಾಮ್ 1ರಲ್ಲಿ. ಆಮೇಲೆ ದೈಹಿಕ ಪ್ರಮಾಣ ಪರೀಕ್ಷೆ PST ಇರ್ತದೆ, ಜೊತೆಗೆ ದೈಹಿಕ ಸಹಿಷ್ಣುತೆ PET ಕೂಡ ಇರುತ್ತದೆ. 2ನೇ ಪತ್ರಿಕೆ ಬಂತು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತದೆ, ಸೆಕೆಂಡ್ ಎಕ್ಸಾಮ್ ಇರ್ತದೆ. ಆಮೇಲೆ ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆ ಮೂಲಕ ಆಯ್ಕೆ ಮಾಡುವಂತೆ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ಷಮತೆಯನ್ನು ಆಧರಿಸಿದ ಅಂತಿಮ ಆಯ್ಕೆ ಅಭ್ಯರ್ಥಿಯು ಪೇಪರ್ 1 ಮತ್ತು PST PST ಪೇಪರ್ 2 ವೈದ್ಯಕೀಯ ಪಾಸ್ ಆಗಿರುವ ಅವರು ಆಯ್ಕೆ ತೆಗೆದುಕೊಟ್ಟಿದ್ದಾರೆ. ಇನ್ನು ಇಂಪಾರ್ಟೆಂಟ್ ಡೇಟ್ ನೋಡ್ತಾರೆ. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 1/12/2025 ಆಗಿದೆ. ಲಾಸ್ಟ್ ಡೇಟು 31 ಡಿಸೆಂಬರ್ 2025 ಆಗಿದೆ. ಶುಲ್ಕ ಪಾವತಿ ಮಾಡೋದು 1 ಜನವರಿ 2026 ಆಗಿದೆ. ಆಮೇಲೆ ಅರ್ಜಿ ನಮೂನೆ, ನೀವೇನಾದ್ರು ಅರ್ಜಿ ಹಾಕುವಾಗ ತಿದ್ದುಪಡಿ ಮಿಸ್ಟೇಕ್ ಆಗಿದ್ದರೆ ಅದನ್ನು ತಿದ್ದುಪಡಿ ಮಾಡಲು 8ರಿಂದ 10 ಜನವರಿ 2026 2 ಅವಕಾಶ ಕೊಟ್ಟಿದ್ದಾರೆ. ಅವಾಗ ತಿದ್ದುಪಡಿ ಮಾಡ್ಕೋಬಹುದು. ಆಮೇಲೆ ಎಕ್ಸಾಮು ಏಪ್ರಿಲ್ ತಿಂಗಳಲ್ಲಿ ತಗೊಂಡು ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ ಇದ್ದ ಡೇಟ್ ಕೊಟ್ಟಿಲ್ಲ, ಬಟ್ ಫೆಬ್ರವರಿಯಲ್ಲಿ ಎಕ್ಸಾಮ್ ತಂದು ಕೊಟ್ಟಿದ್ದಾರೆ. ಇಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. ಸುಮಾರು ಇದು 74 ಪೇಜ್ ಇರ್ತಕ್ಕಂಥ PDF ಆಗಿದೆ. ಆಕ್ಚುಲಿ ವೆಬ್ಸೈಟ್ ಆಗಿದೆ SS ಇದು. ಇಲ್ಲಿ PDF ಏನು ಕೊಟ್ಟಿದ್ದಾರೆ ಅಂದರೆ ಇದು SS ವೆಬ್ಸೈಟ್ ನೋಡ್ಕೋಬಹುದು. ಡೇಟ್ ಕೊಟ್ಟಿದ್ದಾರೆ. ಆನ್ಲೈನ್ ಫಾರ್ಮ್ ಓಪನಿಂಗ್ ಡೇಟು 1/12/2025 30/12/2025 ಆಗಿದೆ. ಪೇಮೆಂಟ್ ಮಾಡೋದು 31/12/2025 ಲಾಸ್ಟ್ ಆಗಿದೆ. ಆಮೇಲೆ ಲಾಸ್ಟ್ ಡೇಟ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್ 1/6/2026 ಕೊಟ್ಟಿದ್ದಾರೆ. ಇನ್ನು ವಿಂಡೋಸ್ ಆಫ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ತಿದ್ದುಪಡಿ ಮಾಡಬೇಕಾದ್ರೆ 8ರಿಂದ 10ನೇ ತಾರೀಕು ಜನವರಿಯಲ್ಲಿ 2 ಅವಕಾಶ ಕೊಟ್ಟಿದ್ದಾರೆ. ಅವಾಗ ತಿದ್ದುಪಡಿ ಮಾಡ್ಕೋಬಹುದು. ಎಕ್ಸಾಮ್ ಅಂತೂ ಏಪ್ರಿಲ್ದಲ್ಲಿ ಎಕ್ಸಾಮ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇಷ್ಟು ಇನ್ಫಾರ್ಮೇಷನ್ ಇಲ್ಲಿ ಕೆಳಗಡೆ ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ. ಸ್ಯಾಲರಿ ಬಂತು 21,700ರಿಂದ 69,100 ರೂಪಾಯಿ ಪರ್ ಮಂತ್ ಸ್ಯಾಲರಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪೋಸ್ಟ್ ಕೊಟ್ಟಿದ್ದಾರೆ ವೇಕೆನ್ಸಿಯಲ್ಲಿ ಎಷ್ಟು ಖಾಲಿವೆ ಅಂತ. ಇಲ್ಲಿ ಪುರುಷರು ಕೂಡ ಅಪ್ಲೈ ಮಾಡೋದು, ಮಹಿಳೆಯರು ಕೂಡ ಅಪ್ಲೈ ಮಾಡ್ಬೋದು. ಫಿಮೇಲ್ 2 ಕೊಟ್ಟಿದ್ದಾರೆ. ಇಲ್ಲಿ BSF ದಲ್ಲಿ ಟೋಟಲ್ ಆಗಿ 524 ಇವೆ. CSF ದಲ್ಲಿ 13,135, CRPF ದಲ್ಲಿ 5,366, SSB ಯಲ್ಲಿ 1,164, ITBP ದಲ್ಲಿ 1,099, ER ದಲ್ಲಿ 1,556 ಇದೆ. ಇಲ್ಲಿ ಟೋಟಲ್ ನೋಡಿದರೆ ಇದು ಪುರುಷರಿಗೆ ಐತಿ. ಈ ಸೈಡ್ ಮಹಿಳೆಯರಿಗೆ ಕೊಟ್ಟಿದ್ದಾರೆ 616, 14,595, 5,490, 1,764, 1,293, 706 ಮಹಿಳೆಯರಿಗೆ ಇಲ್ಲಿ
SC ST OBC ಜನರಲ್ EWS ಜನರಲ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ SC ST OBC EWS ಜನರಲ್ ಕೊಟ್ಟಿದ್ದಾರೆ. ನಿಮಗೆ ಯಾವ ಕ್ಯಾಟಗರಿ ಬರುತ್ತೋ ಅವು ಯಾವ ಪೋಸ್ಟ್ ಅಪ್ಲೈ ಮಾಡ್ಕೊಂಡು ಇಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ. ಈಗ CRSF OBC ಹಾಕಿದರೆ 2598 ಪೋಸ್ಟ್ ಖಾಲಿವೆ. CRSF ನಲ್ಲಿ OBC ಅವರು ಎಷ್ಟು ಖಾಲಿ ಈ ರೀತಿ ಬರುತ್ತೆ, ನೀವು ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಟೋಟಲ್ ಕೊಟ್ಟಿದ್ದಾರೆ ಎಲ್ಲ ಕೂಡಿಸಿ 25,480 ಹುದ್ದೆ ಖಾಲಿವೆ. ಇಲ್ಲಿ ಕಾಸ್ಟ್ ವೈಸ್ ಕೂಡ ಕೊಟ್ಟಿದ್ದಾರೆ ಎಷ್ಟು ಪೋಸ್ಟ್ ಬರುತ್ತೆ ಅಂತ. ನಿಮಗೆ ಯಾವ ಕಾಸ್ಟ್ ಬರುತ್ತೋ ಯಾವ ಕ್ಯಾಟಗರಿ ನೋಡ್ಕೊಂಡು ಅರ್ಜಿ ಸಲ್ಲಿಸಬಹುದಾಗಿದೆ. ಆಮೇಲೆ ಇಲ್ಲಿ ಸಲ್ಲಿಕೆ ಕೂಡ ಆಗಲೇ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ. ಏಜ್ ಬಂದು 1/1/2026 ಕೊಟ್ಟಿದ್ದಾರೆ. 18ರಿಂದ 23 ಆಗಿರಬೇಕು. 1/1/2026 2/1/2003 1/8/2008 ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅವರು ಅಪ್ಲೈ ಮಾಡಬಹುದಾಗಿದೆ. ಏಜ್ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಸೆಲೆಕ್ಟ್ ಇದು ಕೊಟ್ಟಿದ್ದಾರೆ. ಇದನ್ನ ವಿಡಿಯೋ ತುಂಬ ಅಂತ PDF ಸುಮಾರು 74 page ಇರೋದ್ರಿಂದ ತುಂಬ ಅಂತ ಅದಕ್ಕೆ ಮೇನ್ ಇದಷ್ಟು ಅಷ್ಟು ಹೇಳ್ತೀನಿ. ಇಲ್ಲಿ ಕ್ಯಾಟಗರಿ ಕೊಟ್ಟಿದ್ದಾರೆ. NCC ಇದ್ದರೂ ಕೂಡ ಅಪ್ಲೈ ಮಾಡ್ಬೋದು. ಅವ್ರಿಗೆ ಎಷ್ಟೆಷ್ಟು ಬೋನಸ್ ಮಾರ್ಕ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೌ ಟು ಅಪ್ಲೈ ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ಅದು ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮಹಿಳೆಯರು ತಂದುಕೊಂಡು ಅಪ್ಲೈ ಮಾಡ್ಬೋದು ಅದರಿಂದ. ಹಾಗೆ ನೆಕ್ಸ್ಟ್ ಬಂದರೆ ಯಾವ ರೀತಿ ಪ್ರೊಸೆಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಸೆಂಟ್ರಲ್ ಕೊಟ್ಟಿದ್ದಾರೆ ಎಲ್ಲಿ ಅಂತ. ಈ ಕರ್ನಾಟಕದಲ್ಲಿ ಬರ್ತಂದ್ರೆ ನೋಡಿ KKR ಕರ್ನಾಟಕದಾಗಿತ್ತು. ಕರ್ನಾಟಕ ಮತ್ತು ಕೇರಳ ಎರಡು ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ ಎಲ್ಲಿ ಅಂತ. ಬೆಂಗಳೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಕಲಬುರಗಿ, ಆಮೇಲೆ ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವು ಕರ್ನಾಟಕದಾಗಿ ಕರೆದು ಕೇರಳದ ಇರ್ತಕ್ಕಂಥ ಇವು ಎಕ್ಸಾಮ್ ಸೆಂಟರ್ ಆಗಿವೆ. ಇವು ಮೇಲೆ ಕರ್ನಾಟಕದಾಗಿವೆ. ನೀವು ಅಪ್ಲೈ ನೋಡ್ಕೊಂಡು ಕರೆಕ್ಟಾಗಿ ಅಪ್ಲೈ ಮಾಡಿ. ಹಾಗೆ ನೆಕ್ಸ್ಟ್ ಕೆಳಗಡೆ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಅಥವಾ ಇಲ್ಲಿ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ, ಯಾವ ರೀತಿ ಎಕ್ಸಾಮ್ ಅಂತ ಕೊಟ್ಟಿದ್ದಾರೆ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D 4 ಎಕ್ಸಾಮ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ ಕೊಟ್ಟಿದ್ದಾರೆ. 20 ಕ್ವಶನ್ಸ್ 20 ಮಾರ್ಕ್ಸ್ ಕೊಟ್ಟಿದ್ದಾರೆ. 60 ನಿಮಿಷ ಬರ್ತದೆ. ಜನರಲ್ ನಾಲೆಜ್ ಆ್ಯಂಡ್ ಜನರಲ್ ಅವೇರ್ನೆಸ್ 20 ಕ್ವಶನ್ಸ್ 40 ಮಾರ್ಕ್ಸು. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ 20 ಕ್ವಶನ್ಸ್ 20 ಮಾರ್ಕ್ಸ್ ಇದ್ದಾವೆ. ಇಂಗ್ಲೀಷ್ ಹಿಂದಿ 20 ಕ್ವಶನ್ಸ್ 20 ಮಾರ್ಕ್ಸ್ ಇರ್ತವೆ. ಈ ರೀತಿ ಎಕ್ಸಾಮ್ ಕೊಟ್ಟಿದ್ದಾರೆ. ಮೊದಲನೇ ಎಕ್ಸಾಮು. ಸೆಕೆಂಡ್ ಎಕ್ಸಾಮ್ ಕೂಡ ಅದು ಹೀಗೆ ಇರ್ತದೆ. ಆಮೇಲೆ ಇಲ್ಲಿ ಫಿಸಿಕಲ್ ಬಗ್ಗೆ ಕೊಟ್ಟಿದ್ದಾರೆ. ಫಿಸಿಕಲ್ ಎಷ್ಟು ಇರ್ಬೇಕಾದ್ರೆ ಪುರುಷರು 5 ಕಿಲೋಮೀಟರು 24 ನಿಮಿಷಕ್ಕೆ 5 ಕಿಲೋಮೀಟರ್ 24 ನಿಮಿಷ ಓಡಬೇಕಾಗತ್ತೆ. ಆಮೇಲೆ ಮಹಿಳೆಯರು 1.6 ಕಿಲೋಮೀಟರ್ 8 ನಿಮಿಷ ಓಡಬೇಕಾಗತ್ತೆ. ಆಮೇಲೆ ಅದೇ ರೀತಿ 1.6 ಕಿಲೋಮೀಟರ್ ಪುರುಷರು ಓಡಬೇಕಾಗತ್ತೆ. ಇವರು ಮಹಿಳೆಯರು ಕೂಡ 8 ನಿಮಿಷ ಓಡಬೇಕಾಗತ್ತೆ. ಇಲ್ಲಿ ರೀಸನ್ ಕೊಟ್ಟಿದ್ದಾರೆ ಅವರು ಅಪ್ಲಿಕೇಬಲ್ ಆಗುತ್ತೆ ಅದು. ಇಲ್ಲಿ ಹೈಟ್ ಕೊಟ್ಟಿದ್ದಾರೆ. ಮಿನಿಮಮ್ ಈ ಅರ್ಜಿಗೆ ಇಬ್ಬರು ಅಪ್ಲೈ ಮಾಡ್ತಾರೆ. ಪುರುಷರು 170 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಮಹಿಳೆಯರು 150 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಇಲ್ಲಿ ಮೇಲ್ ಫಿಮೇಲ್ ಎರಡು ಕೊಟ್ಟಿದ್ದಾರೆ. ಇದು ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು. ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ. ಒಂದ್ಸರಿ ಅಪ್ಲೈ ಮಾಡ್ಕೊಂಡು ಕರೆಕ್ಟಾಗಿ ನೋಡ್ಕೊಂಡು ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮಾಡಿ ಸಲ್ಲಿಸಿ. ಇನ್ನೂ ಹಲವು ಮಾಹಿತಿ ಕೊಟ್ಟಿದ್ದಾರೆ. ಎಕ್ಸಾಮ್ಗೆ ಮೋಡ್ ಆಫ್ ಸೆಲೆಕ್ಷನ್ ಕೊಟ್ಟಿದ್ದಾರೆ. ಯಾವ ರೀತಿ ಸಿಗ್ತೀನಿ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ದವರಿಗೆ 30%, OBC ಅವರಿಗೆ 30%, ಆಲ್ ಅದರ್ ಕ್ಯಾಂಡಿಡೇಟ್ 20% ಕೊಟ್ಟಿದ್ದಾರೆ. NCC ಕೊಟ್ಟಿದ್ದಾರೆ. ನಿಮ್ದು ಯಾವ ಕಡೆ ಬರೋದು ನೋಡ್ಕೊಂಡು ಇಲ್ಲಿ ಇದು BSF A ಅಂತ ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡ್ಬೇಕಾದ್ರೆ ಅದು ಓಪನ್ ಆಗುತ್ತೆ, ಕಾಲಮ್ ಓಪನ್ ಆಗ್ತವೆ. BSF ಅಂದರೆ A ತಗೋಬೇಕಾಗುತ್ತೆ. CRSF ಅಂದರೆ B ಇರುತ್ತೆ. CRPF ಅಂದರೆ C ಇರುತ್ತೆ. SSB ಅಂದರೆ D ಇರುತ್ತೆ. ITBP ಅಂದರೆ E ಇರುತ್ತೆ. ಆಸಾಮ್ ರೈಫಲ್ ಅಂದರೆ F ಇರುತ್ತೆ. SHF ಅಂದರೆ H ಇರುತ್ತೆ. ಇವು ABCD ಕೊಟ್ಟಿದ್ದಾರೆ. ಆಗ ನೀವು ಬಾಕ್ಸಲ್ಲಿ ಚೂಸ್ ಮಾಡ್ಕೋಬೇಕಾದ್ರೆ ಆ ಬಾಕ್ಸಲ್ಲಿ ಈ ನಂಬರ್ SSB ಹಾಕೋಂಗಿಲ್ಲ, ABCD ಹಾಕಬೇಕಾಗುತ್ತೆ. ಕರೆಕ್ಟಾಗಿ ಎಲ್ಲವೂ ಹಾಕಿ ಯಾವ್ದು ಬೇಕೋ ಹಿಂದೆ ಮುಂದೆ ಬರುತ್ತೆ. ಅದು ABCD ಹಿಂಗೆ ಆಗುವಾಗ ABCD DF ಹಿಂಗೆ ಬರ್ತಾಯಿದೆ, ಚೇಂಜ್ ಮಾಡ್ಕೊಂಡು ಹಾಕೋಬೋದಾಗಿದೆ. ಅಪ್ಲೈ ಮಾಡ್ಬೇಕಾದ್ರೆ ಅದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಅರ್ಜಿ ಹಾಕುವಂತ. ನಿನ್ನೆ ಒಂದು ಅರ್ಜಿ ಹಾಕಿದ್ದೆ, ನಾನು ರೆಕಾರ್ಡ್ ಮಾಡಿಲ್ಲ. ಅದನ್ನು ಹಾಕಿಬೇಕಾದ್ರೆ ಅದನ್ನು ತೋರಿಸಿ ಯಾವ ರೀತಿ ಇದೆ ಅಂತ. ಇದನ್ನೆಲ್ಲ ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆನಾ. ಇದು PDF ಇದೆ. ಈ PDF ಅನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೆ. ಅಲ್ಲಿಂದ ಓದ್ಕೊಂಡು ಅರ್ಜಿ ಸಲ್ಲಿಸಿ. ಇವಾಗ ಅರ್ಜಿ ಹೇಗೆ ಸಲ್ಲಿಸಬೇಕಾದ್ರೆ ಇದು ಮೇಲೆ ಲಿಂಕ್ ಆಗಿದೆ ವೆಬ್ಸೈಟ್ SSC ಇದು. ಇವಾಗ ನೀವು SSC ಮಾಡಿದ್ರೆ ಅಲ್ಲಿ ಹಾಕಿದ್ರೆ ನೇರವಾಗಿ ಇಲ್ಲಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಬರುತ್ತೆ, ಲಾಗಿನ್ ಮಾಡ್ಕೋಬೋದು. ಅಥವಾ ನೀವು ಫಸ್ಟ್ ಟೈಮ್ ಆಗ್ತಾ ಇದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ಕರ್ ಅಂತ ಕೊಟ್ಟಿದ್ದಾರೆ, ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಮೊದಲನೇದಾಗಿ 4 ಸ್ಟೆಪ್ ಬರ್ತಾವೆ. ಇಲ್ಲಿ ಪರ್ಸನಲ್ ಡೀಟೇಲ್ಸು ಮೊದಲನೇ ಬಾಕ್ಸಲ್ಲಿ ಬರ್ತದೆ. ಪರ್ಸನಲ್ ಡೀಟೇಲ್ಸ್ ಬರುತ್ತೆ. ನೀವು ನಿಮ್ಮ ಐಡೆಂಟಿಫಿಕೇಶನ್ ಕಾಂಟ್ಯಾಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಮತ್ತು ಪಾಸ್ವರ್ಡ್ ಕ್ರಿಯೇಷನ್ ಬರುತ್ತೆ. ರಿಜಿಸ್ಟ್ರೇಷನ್ ಡೀಟೇಲ್ಸು ರಿಜಿಸ್ಟ್ರೇಷನ್ ಈ ರೀತಿ ಸ್ಟೆಪ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಈ ರೀತಿ ಬರುತ್ತೆ ರಿಜಿಸ್ಟ್ರೇಷನ್ ಫಾರ್ಮು. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ಆಮೇಲೆ ನಿಮ್ಮ ನೆಟ್ ಸ್ಲೋದಿಂದ ಓಪನ್ ಆಗ್ತಿಲ್ಲ ಅದು. ಇಲ್ಲಿ ಆಧಾರ್ ನಂಬರ್ ಹಾಕಿ ರೀಎಂಟ್ರ್ ಮಾಡಿ. ಇಲ್ಲಿ ಮೊಬೈಲ್ ನಂಬರು ಮತ್ತು ಇಮೇಲ್ ಹಾಕಬೇಕಾಗುತ್ತೆ. ಎರಡಕ್ಕೊಂದು OTP ಹೋಗುತ್ತೆ. OTP ಬಂದು ಅದು ವೆರಿಫೈ ಮಾಡಿದ ನಂತರ ಇಲ್ಲಿ ನೀವು
ಚಾಯ್ಸ್ ಮಾಡ್ಕೋಬೇಕಾಗುತ್ತೆ. ಮೇಲ್ ಫೀಮೇಲ್ ಅಂತ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಆಮೇಲೆ ಫಾದರ್ ನೇಮ್ ಮದರ್ ನೇಮ್ ಎಲ್ಲವನ್ನು ಹಾಕಿ ಲಾಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಬರುತ್ತೆ. ಸೇವ್ ನೆಕ್ಸ್ಟ್ ಬರುತ್ತೆ. ಈ ರೀತಿ ರಿಜಿಸ್ಟರ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಸೇವ್ ನೆಕ್ಸ್ಟ್ ಕೊಟ್ಟರೆ ಆಗುತ್ತೆ. ನಿಮ್ಮ ಇಮೇಲ್ಗೆ ಅಥವಾ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. OTP ಹಾಕಿ ವೆರಿಫೈ ಆದಮೇಲೆ ಒಂದು ರಿಜಿಸ್ಟರ್ ನಂಬರ್ ಬರುತ್ತೆ. ಆ ನಂಬರ್ ತೊಗೊಂಡು ಮತ್ತೆ ಹೋಮ್ ಪೇಜಿಗೆ ಬಂದು ಲಾಗಿನ್ ಅಂತ ಇದೆ, ಇಲ್ಲಿ ಲಾಗಿನ್ ಮಾಡ್ಕೊಂಡ್ರೆ ರಿಜಿಸ್ಟರ್ ಮಾಡುವಾಗ ಕರೆಕ್ಟಾಗಿ ಕೇರ್ಫುಲ್ಲಾಗಿ ಮಾಡಿ. ಒಂದು ಮಿಸ್ಟೇಕ್ ಆದರೆ ಮತ್ತೆ ರಿಜಿಸ್ಟರ್ ಮಾಡಬೇಕಾಗುತ್ತೆ, ಸರಿ ಆಗೋದಿಲ್ಲ. ನಾವು ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ಆಮೇಲೆ ಯೂಸರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇದೊಂದು ಸಣ್ಣ ಮಾಹಿತಿ ಆಗಿತ್ತು. SSC ಕಡೆ ಬಂದಂಥ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಿತ್ತು. ನಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಅದೇ ರೀತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸೇವ್ ಮಾಡಿ, ಮಂచి ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.